ಆತ್ಮೀಯರೇ ನಮಸ್ಕಾರ. ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. ಈ ರೀತಿ ಶ್ಲೋಕಗಳನ್ನು ಹೇಳ್ತಾ ಮಹಾದುರ್ಗೆಯನ್ನು 9 ದಿವಸ ನವರಾತ್ರಿಯಲ್ಲಿ ಆರಾಧಿಸ್ತೀವಿ, ಪೂಜಿಸ್ತೀವಿ. ದೇವಾನು ದೇವತೆಗಳು ಆ ತಾರಕಾಸುರನ ಉಪಟಳವನ್ನು ಸಹಿಸಲಾಗದೆ ಜಗನ್ಮಾತೆಯನ್ನು ಕೇಳಿಕೊಂಡಾಗ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಅವತರಿಸಿದ ದೇವತೆಯನ್ನು ಮೊದಲನೇ ದಿವಸ ಪೂಜಿಸ್ತೀವಿ. ಅದೇ ಶೈಲಪುತ್ರಿಯನ್ನು 2ನೇ ದಿವಸ ಬ್ರಹ್ಮಚಾರಿಣಿಯಾಗಿ ತಪಸ್ವಿನಿಯಾಗಿ ಪೂಜಿಸ್ತೀವಿ. ಬ್ರಹ್ಮಚಾರಿಣಿ ಅಂದ್ರೆ ಇನ್ನೂ ಮದುವೆ ಆಗದ ಯುವತಿ. ದಾಕ್ಷಾಯಿಣಿಯು ಶೈಲಪುತ್ರಿಯಾದ ಕಥೆಯನ್ನು ಕೇಳಿದೀವಿ. ಆ ಶೈಲಪುತ್ರಿ ಚಿಕ್ಕ ವಯಸ್ಸಿನಿಂದಲೇ ರೂಪ, ಗುಣ, ವಿದ್ಯೆ, ಕಲೆ, ಪ್ರತಿಭೆಗಳಲ್ಲಿ ಬೆಳೆದು ಅತಿ ಸೌಂದರ್ಯವತಿಯಾದ ಶೈಲಪುತ್ರಿ ತನ್ನ ಪ್ರಾಯಕ್ಕೆ ಬರ್ತಾಳೆ. ಹಿಮವಂತ ಮಹಾರಾಜನಿಗೆ ಮಗಳ ಮದುವೆ ಚಿಂತೆ ಶುರುವಾಗುತ್ತೆ. ಪಾರ್ವತಿ ತನ್ನ ತಾರುಣ್ಯಕ್ಕೆ ಕಾಲಿಡುತ್ತಿದ್ದಾಗಲೇ ಶಿವನನ್ನು ಧ್ಯಾನಿಸ್ತಾ ಪೂಜಿಸ್ತಾ, ಯಾವಾಗ ನಾನು ಶಿವನನ್ನು ಮದುವೆ ಆಗ್ತೀನೋ ಮತ್ತೆ ಶಿವನ ಸೇವಾ ಸೌಭಾಗ್ಯ ನನಗೆ ಹೇಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ ಹಪಹಪಿಸ್ತಿರುವಾಗ ಒಂದು ದಿನ ದಿಢೀರಂತ ಶಿವ ಹಿಮವಂತ ಮಹಾರಾಜನ ಬಳಿ ಬಂದು, ನಿನ್ನ ಪ್ರಾಂತ್ಯದಲ್ಲಿ ನನಗೆ ತಪಸ್ಸಿಗೆ ಜಾಗ ಕೊಡು ಅಂತ ಕೇಳ್ತಾನೆ. ಇದು ನನ್ನ ಸೌಭಾಗ್ಯ ಅಂತ ಮಹಾರಾಜ ಹೇಳಿ ಶಿವನಿಗೆ ವಂದಿಸಿ ಸುಂದರವಾದ ಪ್ರದೇಶದಲ್ಲಿ ಆಶ್ರಮಾದಿಗಳನ್ನು ಸಿದ್ಧಪಡಿಸಿ ಶಿವನ ತಪಸ್ಸಿಗೆ ಅಣಿ ಮಾಡಿ ಕೊಡೋದ್ರ ಜೊತೆಗೆ ಶಿವನ ಸೇವೆಗೆ ತನ್ನ ಮಗಳು ಶೈಲಪುತ್ರಿಯನ್ನು ನೇಮಿಸ್ತಾನೆ. ಶೈಲಪುತ್ರಿ ಶಿವನ ಸೇವೆಯಲ್ಲಿ ನಿರತಳಾಗಿರ್ತಾಳೆ. ಇನ್ನೊಂದು ಕಡೆ ತಾರಕಾಸುರನ ಉಪಟಳ ಹೆಚ್ಚಾಗಿ ದೇವತೆಗಳು ಕಂಗಾಲಾಗಿ ವಿರಕ್ತನಾದ ಶಿವನಿಗೆ ಆದಷ್ಟು ಬೇಗ ಪ್ರೇಮಾಂಕುರವಾಗಿ ಶೈಲಪುತ್ರಿಯನ್ನು ಸೇರ್ಬೇಕು ಅಂತ ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತಾರೆ. ಅದೇನು ಅಂದ್ರೆ, ಮನ್ಮಥನನ್ನು ಕರೆದು ನೀನು ಶಿವನನ್ನು ಹೇಗಾದ್ರೂ ಮನವೊಲಿಸಿ ಶೈಲಪುತ್ರಿಯೊಂದಿಗೆ ಮದುವೆ ಆಗುವ ಹಾಗೆ ವ್ಯವಸ್ಥೆ ಮಾಡು. ಆ ರೀತಿ ಹೇಳಿದಾಗ ಮನ್ಮಥ ಅಕಾಲದಲ್ಲಿ ವಸಂತ ಋತುವನ್ನು ಮಾಡಿ ಶಿವನ ಮನಸ್ಸನ್ನು ವಿಚಲಿಸುವ ಪ್ರಯತ್ನ ಮಾಡಿದ್ರು ಆ ಶಿವನನ್ನು, ಮಹಾಯೋಗಿಯನ್ನು ವಿಚಲಿಸಲು ಸಾಧ್ಯವೇ? ಕೊನೆಗೆ ತನ್ನ ಹೂ ಬಾಣದಿಂದ ಶಿವನ ಮೇಲೆ ಮನ್ಮಥ ಬಾಣ ಪ್ರಯೋಗ ಮಾಡಿದ. ಎಚ್ಚೆತ್ತ ಶಿವ ಎದುರಿಗಿದ್ದ ಶೈಲಪುತ್ರಿಯನ್ನು ಗಮನಿಸುವಷ್ಟರಲ್ಲಿ ತನ್ನ ತಪಸ್ಸನ್ನು ಭಂಗಪಡಿಸಿದ ಪ್ರಯತ್ನ ಯಾರಿಂದಾಗಿದೆ ಅನ್ಕೊಳ್ಳೋ ಹೊತ್ತಿಗೆ ಕೈಯಲ್ಲಿ ಮನ್ಮಥ ಬಿಲ್ಲು ಬಾಣಗಳನ್ನು ಇಟ್ಕೊಂಡಿದ್ದನ್ನು ನೋಡಿ ತಕ್ಷಣ ಶಿವನ ಉರಿಗಣ್ಣಿನಿಂದ ಮನ್ಮಥ ಸುಟ್ಟೇ ಹೋಗ್ಬಿಡ್ತಾನೆ. ಶಿವ ಅಂತರ್ಧಾನನಾಗಿ ಹೋಗ್ಬಿಡ್ತಾನೆ. ಪಾಪ ಶೈಲಪುತ್ರಿ ಏನೂ ತಪ್ಪು ಮಾಡದ ನನಗೆ ವಿಚಾರ ತಿಳಿಸದೆ ಶಿವ ಯಾಕೆ ಹೀಗೆ ಅಂತರ್ಧಾನನಾದ್ರು ಅಂತ ದುಃಖಿತಳಿರುವಾಗ ಅಲ್ಲಿಗೆ ನಾರದರ ಆಗಮನವಾಗುತ್ತೆ. ಜೊತೆಗೆ ತನ್ನ ತಂದೆ ತಾಯಿಯಂದಿರು ಕೂಡ ಅಲ್ಲಿಗೆ ಬರ್ತಾರೆ. ಶೈಲಪುತ್ರಿ ತನ್ನ ತಂದೆ ತಾಯಿ ಹಾಗೂ ನಾರದರಿಗೆ ನಮಸ್ಕರಿಸಿ ಶಾಂತ ಹಾಗೂ ತಾಳ್ಮೆಯಿಂದ ಹೇಳ್ತಾಳೆ, ಪರಮಶಿವ ನನ್ನನ್ನು ನಿರಾಕರಿಸೋದಕ್ಕೆ ಕಾರಣ ಏನಿರ್ಬೋದು? ನನ್ನಲ್ಲಿ ರೂಪ ಇಲ್ವಾ, ಗುಣ ಇಲ್ವಾ, ವಿದ್ಯೆ ಇಲ್ವಾ, ಪ್ರೇಮ ಇಲ್ವಾ, ಭಕ್ತಿ ಇಲ್ವಾ? ಎಲ್ಲದರ ಜೊತೆಗೆ ನಾನು ಮಹಾರಾಜರ ಮಗಳು, ಐಶ್ವರ್ಯ ಕೂಡ ಇದೆ. ಆದರೆ ಶಿವನಿಗೆ ಬೇಕಾದ ಯಾವುದೋ ಒಂದು ನನ್ನಲ್ಲಿ ಕಡಿಮೆ ಆಗಿದೆ. ಅದು ಯಾವುದು ಎಂದು ಆತ್ಮಾವಲೋಕನ ಮಾಡಿಕೊಂಡ ಶೈಲಪುತ್ರಿ, ಶಿವ ತಪಸ್ಸಿಗಳಲ್ಲಿ ಮಹಾತಪಸ್ವಿ, ಯೋಗೀಶ್ವರ, ಅಂಥವನ ಮಡದಿ ಆಗಬೇಕು ಅಂದರೆ ನಾನು ಕೂಡ ತಪಸ್ವಿನಿ ಆಗಿರಬೇಕಲ್ವಾ ಅಂತ ತಂದೆ ತಾಯಿಗೆ ಮತ್ತೊಮ್ಮೆ ನಮಸ್ಕರಿಸಿ ಹೇಳ್ತಾಳೆ, ನಾನು ತಪಸ್ವಿನಿ ಆಗಬೇಕು, ನಾನು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಬೇಕು ಅಂತ. ನಾರ ಮುಡಿಯುಟ್ಟು ಗೌರಿ ಶಿಖರಕ್ಕೆ ಹೋಗಿ ತಪಸ್ಸಿಗೆ ಕೂರ್ತಾಳೆ. ತಪಸ್ಸು ಮಾಡುವ ಸಮಯದಲ್ಲಿ ಕೇವಲ ಬರೀ ಹೂವು, ಹಣ್ಣು, ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದು ನಂತರ ಎಲೆಯನ್ನು ಮಾತ್ರ ಸೇವಿಸಿ ಅದನ್ನು ಬಿಟ್ಟು ಬರೀ ಗಾಳಿ ಸೇವನೆಯಿಂದ ಕಠಿಣ ತಪಸ್ಸನ್ನು ಆಚರಿಸಿ ತಪಸ್ಸು ಮಾಡಿದ ಕಾರಣ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಅನ್ನೋ ರೂಪ ಈ ಜಗನ್ಮಾತೆಗೆ ಬಂದಿದೆ. ಬ್ರಹ್ಮಚಾರಿಣಿಯ ತಪಸ್ಸಿಗೆ ಒಲಿದು ಶಿವ ಶೈಲಪುತ್ರಿಯನ್ನು ಪತ್ನಿಯಾಗಿ ಸ್ವೀಕರಿಸಲು ಒಪ್ಪಿಗೆ ನೀಡ್ತಾರೆ. ಹಾಗೆ ತಮ್ಮ ಪ್ರೇಮದ ಕಾಣಿಕೆಯಾಗಿ ಚಂದ್ರನನ್ನೇ ಉಡುಗೊರೆಯಾಗಿ ಕೊಡ್ತಾರೆ. ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ಮಂಗಳ ಗ್ರಹದ ಅಧಿಪತಿ. ತನ್ನ ಭಕ್ತರಿಗೆ ಅದೃಷ್ಟವನ್ನು ನೀಡುವವಳು, ನೆಮ್ಮದಿಯನ್ನು ದಯಪಾಡಿಸುವವಳು ಬ್ರಹ್ಮಚಾರಿಣಿ. ದಧಾನಾ ಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯ ಉತ್ತಮ. ಮುಂದಿನ ಸಂಚಿಕೆಯಲ್ಲಿ ಚಂದ್ರನನ್ನು ಉಡುಗೊರೆಯಾಗಿ ಪಡೆದ ಬ್ರಹ್ಮಚಾರಿಣಿ ಚಂದ್ರಗಂಟೆಯಾಗಿ ವಿವಾಹಕ್ಕೆ ಸಿದ್ಧಳಾಗಿರ್ತಾಳೆ. ಅದರ ಬಗ್ಗೆ ವಿವರವನ್ನು ತಿಳಿದುಕೊಳ್ಳೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಮಥುರಾ ಸಿಲ್ಕ್